ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಇವತ್ತು ಬೆಳಿಗ್ಗೆಯಿಂದಲೇ ನನ್ನ ಲಾಗ್ನ ಶುರು ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಮಾರ್ನಿಂಗ್ ರೊಟೀನ್ನ ಶುರು ಮಾಡಿ ತುಂಬ ದಿನ ಆಗೋಯಿತು. ಶುರು ಮಾಡೋದಲ್ಲ, ಅದು ಯಾವಾಗಲೂ ಇರುತ್ತೆ, ಬಟ್ ವಿಡಿಯೋ ಶೂಟ್ ಮಾಡಿ ತುಂಬ ದಿನ ಆಯಿತು ಅಂತ ಹೇಳಕ್ಕೆ ಬಂದೆ. ಸೊ ರೆಗ್ಯುಲರ್ಲಿ ನಾನು ಮಾರ್ನಿಂಗ್ ಹಾಟ್ ವಾಟರ್, ಲೆಮನ್ ವಾಟರ್ ಆಗ್ಬೋದು, ಸಮಥಿಂಗ್ ಜೀರಾ ವಾಟರ್, ಮೇಥಿ ವಾಟರ್ ಈ ಥರ ಏನಾದರೂ ತೊಗೋತೀನಿ. ಇವತ್ತು ನಾನು ಲೆಮನ್ ವಾಟರ್ ತೊಗೋತಾ ಇದ್ದೀನಿ. ಸೊ ಯಾವುದೋ ಒಂದು ವಾಟರ್ ಜೊತೆ ಕುಡಿದು ಬಾಡಿನ ಕ್ಲೆನ್ಸ್ ಮಾಡುವಂಥದ್ದು. ಸೊ ಬನ್ನಿ ಎಲ್ಲರೂ ಹಾಟ್ ವಾಟರ್ ಕುಡಿಯೋಣ. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ನಾನಿವತ್ತು ನೋಡೋಣ, ಇನ್ನು ಭಾರ್ಗವ ಎದ್ದಿಲ್ಲ ಪ್ರಿಪೇರ್ ಮಾಡೋಕ್ಕೂ ಮುಂಚೆ. ಇದು ನನ್ನ ಫುಡ್ಡು. ನನಗೆ ಇದು ಗಂಜಿ ಆಗಿರೋದ್ರಿಂದ ತುಂಬ ಆಸೆ ಆಗೋಯ್ತು, ನಾನು ತಿಂತಾಯಿದ್ದೀನಿ. ಬಟ್ ರೈಸ್ ತಿಂತಾ ಇಲ್ಲ. ಅದೇ ಹೇಳಿದ್ನಲ್ಲ, ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಈ ಪಲಾವ್ನ ಪೊಂಗಲ್ನ ಎಲ್ಲ ಗಂಜಿ ಥರನೇ ಬೇಕು ಅಂತ ಅಮ್ಮಗೆ ಹಠ ಮಾಡಿ ಈ ಥರ ಗಂಜಿ ಇರುವಾಗಲೇ ನೀರು ಬಿಸಿಬೇಳೆ ಭಾತ್ ಥರ ಹರಿಬೇಕು, ಆ ಲೆವೆಲ್ಗಿರುವಾಗ ಪಲಾವ್ ತಿಂತಾಯಿದ್ದಿದ್ದು. ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನೀರು ಜಾಸ್ತಿಯಾಗಿ ಹಾಗೇ ಇತ್ತು. ಸೊ ಭಾರ್ಗವಂಗೆ ಅದು ಇಷ್ಟ ಆಗುತ್ತೆ ಅಂತ ಹಾಗೆ ಭಾರ್ಗವಂಗೂ ಸರ್ವ್ ಮಾಡಿದೆ. ಬಟ್ ಆಸೆ ಅನ್ನೋದು ಆಗಿಬಿಡ್ತು ನನಗೆ ಅದನ್ನು ನೋಡಿ. ಸೊ ನಾನು ಕೂಡ ಸ್ವಲ್ಪ ರೈಸ್ ತೊಗೊಂಡು ಹಾಗೆ ನಾನು ಮೇಯ್ನ್ ಕೋರ್ಸ್ ತೊಗೋತಾ ಇದ್ದೀನಿ. ಏನನ್ಸುತ್ತೆ ನಿಮಗೆ ಗಂಜಿ ಭಾತ್ ನೋಡಿದ್ರೆ ಏನು ನೆನಪಾಗುತ್ತೆ? ನಾನು ತಿಂದು ಎಷ್ಟೊಂದು ದಿನ ಆಗೋಯ್ತು ಈ ಥರ. ಚೆನ್ನಾಯ್ತಾ? ಬಿಸಿನಾ? ಹೊಸಿ ಜೋರಾಗಿ ಮಾತಾಡೋದೇ ಕಷ್ಟ, ಮೆತ್ತಗೆ ಮಾತಾಡ್ತಾ ಇದೆಯಾ? ಚೆನ್ನಾಗೈತೆ. ಸ್ವಲ್ಪ ಖಾರವಾಗೈತೆ. ನಾನು ಖಾರ ಜಾಸ್ತಿ ನಾನು ಮಾಡೋದು ಯಾವಾಗಲೂ. ಟಿಫನ್ ಎಲ್ಲ ತಿಂದಾದಮೇಲೆ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿತ್ತು. ಭಾರ್ಗವಂಗೆ ಹೋಗೋಕ್ಕೆ ಇಷ್ಟ ಇಲ್ದಿರ ಸ್ನಾನ ಮಾಡ್ದೇನೆ ಬೇಕು ಅವಾಯ್ಡ್ ಮಾಡ್ದ. ಒನ್ ಡೇ ಆದರೂ ಎಕ್ಸ್ಟೆಂಡ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ. ಅವನು ಏನೇ ಎಫರ್ಟ್ ಹಾಕಿದ್ರು ಕೂಡ ಅಮ್ಮ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಹೋಗ್ತೀನಿ, ಬೇಕಿದ್ರೆ ನೀನು ನಾಳೆ ಬಾ, ನಾಡಿದ್ದು ಬಾ ಅಂತೆಲ್ಲ ಹೇಳ್ತಾಯಿದ್ರು. ಅವನು ಬೇಕು ಅಂತಲೇ ಸಿಕ್ಕಾಬಟ್ಟೆ ತರಲೆ ಮಾಡ್ತಾಯಿದ್ದ ಅಮ್ಮನ ಜೊತೆಗೆ. ಎಷ್ಟು ಹೇಳಿದ್ರು ಕೂಡ ಅಮ್ಮ ಕೇಳ್ತಿರ್ಲಿಲ್ಲ. ಈ ಚಿಕ್ಕವರಿದ್ದಾಗ ನಾವು ಕೂಡ ಹೀಗೆ ಮಾಡ್ತಿದ್ದಿದ್ದು ಕೆಲವೊಂದು ನೆನಪಾಯಿತು ಇದನ್ನು ನೋಡಿ. ಇದು ಒಂಥರ ಖುಷಿ. ಆಮೇಲೆ ಕೊನೆಗೂ ಅವ್ರ ದೊಡ್ಡಮ್ಮನ ಜೊತೆ ಅವನು ಕಾಂಪ್ರಮೈಸ್ ಆಗಿ ಲಾಸ್ಟಿಗೆ ಸರಿ ಬಿಡು ಆಯಿತು ನಾನೇ ಬರ್ತೀನಿ ಅಂತಿದ್ದ. ಇದ್ರ ಮಧ್ಯೆ ನನ್ನ ಮಗ ಇಬ್ಬರೂ ನೋಡ್ತಾ ಇದ್ದ, ಏನು ನಡೀತಾ ಇದೆ ಒಳಗೆ ಹೊರಗೆ ಓಡಾಡ್ತಿದ್ದಾರಲ್ಲ ಅಂತಂದ್ಬಿಟ್ಟು. ಫೈನಲಿ ನಮ್ಮ ಅಮ್ಮನೇ ಗೆದ್ದರು. ಸರಿ ಏನೋ ಒಂದು ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು, ಅಷ್ಟರಲ್ಲಿ ಫೈಟ್ ಮಾಡಿ ಸುಸ್ತಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವನಿಗೆ ಊಟ ಮಾಡಿಸ್ತಾ ಇದ್ದೆ. ಇನ್ನೂ ತಿನ್ಸು ಚೆನ್ನಾಯ್ತಾ ಸಾರು? ಚೆನ್ನಾಗೈತೆ. ಚೆನ್ನಾಗಿರೋದಾ? ಸ್ವಲ್ಪ ಖಾರವಾಗೈತೆ. ಸಾಂಬಾರು ಥರ ಇರ್ತದಾ? ನೋಡ್ತಿದ್ದಂಗೆ ಅವರಿಬ್ಬರು ಹೋಗ್ತಾಯಿದ್ರು. ಅದು ಒಂಥರ ನನಗೆ ಬೇಜಾರಾಗ್ತಾಯಿತ್ತು. ಒಳ್ಳೆ ಹಳೇ ಕಾಲದ್ದು ಒಂಥರ ಪಾದಯಾತ್ರೆ ಮಾಡ್ತಾರಲ್ಲ ಆ ರೇಂಜಿಗೆ ಇಬ್ಬರು ಮಾತಾಡ್ಕೊಂಡು ಕತೆ ಲೋಕದಲ್ಲಿ ಹೋಗ್ತಾಯಿದ್ರು. ಅದಾದಮೇಲೆ ನನಗೆ ಮನೆಗೆ ಬರೋಕ್ಕೆ ಬೇಜಾರಾಯಿತು. ಹಂಗೆ ಅಲ್ಲೇ ಆ ಪಕ್ಕದ ಮನೆಯಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವಳು ಎಲ್ಲಿ ನನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾಳೋ ಅಂತ ಹೇಳ್ಬಿಟ್ಟು ಮುಖ ತೋರಿಸ್ತೇನೆ ಮುಚ್ಕೊಂಡಿದ್ಲು. ಹಾಗೆ ಸಂಜೆ ಮಳೆ ಬರ್ತಾಯಿತ್ತು ಅಂತೇಳಿ ಬಜ್ಜಿ ಕೂಡ ಮಾಡ್ಕೊಂಡ್ವಿ, ಮಾತಾಡ್ಕೊಂಡು ಬಜ್ಜಿ ತಿನ್ನೋಣ ಅಂತ. ಅವಳಂತೂ ಅಲ್ಲಿಂದ ಬಜ್ಜಿ ಮಾಡ್ಕೊಂಡು ಬರ್ತಿದ್ರೆ ಇವಳಂತೂ ನನ್ನ ಮುಖ ನಾನು ತೋರಿಸಲ್ಲ ಅಂತ ಇದ್ಲು ಬಕಾಸುರಿ. 2000 years later. ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಚಿಕನ್ ತಂದಿದ್ರು. ಸೊ ಚಿಕನ್ ಚಿಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಸಂಜೆನೇ ಚಿಕನ್ ಚಿಲ್ಲಿ ಮಾಡಬೇಕು ಅಂತ. ಸೊ ಚಿಕನ್ ತೊಗೊಂಬಂದಿದ್ರು ಒಂದು ಅರ್ಧ kg ಅಷ್ಟು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ, ನನಗೆ ಚಿಕನ್ ಚಿಲ್ಲಿ, ಹಾಗೆ ಅಬ್ಬಿ ಅವ್ರಿಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ.
ಕುಂಬಳಕಾಯಿ ಪಲ್ಯ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನನ್ನ ಮಗನಿಗೆ ಮೊಟ್ಟೆ ಬೇಕಿಟ್ಟಿದ್ದೀನಿ. ಸೊ ಬನ್ನಿ ಈಗ ಚಿಕನ್ ಚಿಲ್ಲಿ ಬೇಗ ಪಟಾಪಟ್ ಮಾಡ್ಕೊಬಿಡೋಣ. ಸೊ ಚಿಕನ್ ಚಿಲ್ಲಿಗೆ ಏನೇನು ಬೇಕು ರುಬ್ಬೋದಕ್ಕೆ ಅಂದರೆ ನೋಡಿ, ಕೊತ್ತಂಬರಿ ಸೊಪ್ಪು ಒಂದು ತೊಳೆದು ಇಟ್ಕೊಂಡಿರೋಂಥದ್ದು ಒಂದು ಅರ್ಧ ಹಿಡಿಯಷ್ಟು, ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪನ್ನು ಸೇರಿಸ್ಕೋಬೋದು. ಇದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು 3, 4, 5, 6, 7, 8, 9, 10, 11, 12, 13, 14, 15, 16, 17. ಸೊ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಲ್ಲಿ ಚಿಕನ್ ಹೆಸರೇ. ಸೊ ಚಿಕನ್ಗೆ ಚಿಲ್ಲಿ ಜಾಸ್ತಿನೇ ಇರಬೇಕು, ಖಾರ ಚೆನ್ನಾಗಿ ಕೊಡುತ್ತೆ. ಇದ್ರಲ್ಲಿ ಖಾರ ಕಮ್ಮಿ ಇರೋದ್ರಿಂದ ಇಷ್ಟೊಂದು ತೊಗೊಂಡಿದ್ದೀನಿ, ಇಲ್ಲಾಂದ್ರೆ ಇಷ್ಟ ಗೊತ್ತಿರಲಿಲ್ಲ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಪೂರ್ತಿ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು. ಸೊ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಇನ್ನೇನು ಎಕ್ಸ್ಟ್ರಾ ಬೇಡ ಇದಕ್ಕೆ. ಇಷ್ಟನ್ನು ರುಬ್ಕೊಂಡು ಈ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು ಒಂದು ಅರ್ಧದಷ್ಟು ಜಸ್ಟ್ ಫ್ರೈಗೆ ಇಷ್ಟೇ. ಸೊ ರುಬ್ಕೊಂಡು ಬರೋಣ ಇದನ್ನು. ಸೊ ರುಬ್ಬಿ ಆಯಿತು, ಈ ಥರ ಆಗಿದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲೇ ಒಂದು ಪಾತ್ರೆ ತೊಗೊಂಡಿದ್ದೀವಿ. ಈ ಪಾತ್ರೆಗೆ ಎಷ್ಟು ಕ್ವಾಂಟಿಟಿ ಬೇಕಿರುತ್ತೋ ಅಷ್ಟು ಆಯಿಲು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕು, ಹಾಗಾಗಿ ಇಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ನಾವು ರುಬ್ಬಿದ ತಕ್ಷಣ ಅದನ್ನು ಚಿಕನ್ ಜೊತೆ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 5 ನಿಮಿಷ ಇಟ್ಟುಬಿಟ್ಟು ಆಮೇಲೆ ಈ ಥರ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹಿಂಗೆ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಕಟ್ ಮಾಡಿರುವಂಥ ಈರುಳ್ಳಿ, ಸಣ್ಣ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಈ ರೀತಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಒಂದು ಹದಕ್ಕೆ ಫ್ರೈ ಆಗಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ. ಸೊ ಈಗ ಇದಕ್ಕೆ ಈರುಳ್ಳಿಗೆ ವಾಶ್ ಮಾಡ್ಕೊಂಡಿರುವಂಥ ಚಿಕನನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಚಿಕನಲ್ಲಿರುವಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹೀಟಿಗೆ ಇದು ಚೇಂಜ್ ಆಗಬೇಕು, ಸ್ಕಿನ್ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನನ್ನು ಫ್ರೈ ಮಾಡುವಾಗ ಸ್ವಲ್ಪ ಐ ಫ್ಲೇಮಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಏನಾದರೂ ಬ್ಯಾಕ್ಟೀರಿಯಾಸ್ ಇತ್ತು ಅಂತಂದರೆ ಬೇಗ ಕಡಿಮೆ ಆಗುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಡೆಸ್ಟ್ರಾಯ್ ಆಗುತ್ತೆ ಹಾಗಾಗಿ. ಸೊ ಈಗ ನೋಡಿ, ಈಗ ಚಿಕನನ್ನು ನೀಟಾಗಿ ರೀತಿ ಫ್ರೈ ಮಾಡಿಕೊಂಡು ಅರಿಶಿನ ಹಾಕೊಳ್ಳೋಣ. ಈಗ ಇದಕ್ಕೆ ಅರಿಶಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಯಾವಾಗಲೂ ನಾನ್ ವೆಜ್, ಚಿಕನ್, ಮಟನ್, ಫಿಶ್ ಯಾವುದೇ ಮಾಡಿದ್ರು ಈ ರೀತಿ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಅರಿಶಿನ ಹಾಕ್ಕೊಂಡು ಅಥವಾ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಾಡೋದ್ರಿಂದ ಅದರಲ್ಲಿ ಯಾವುದೇ ಥರ ಒಂದು ಬ್ಯಾಕ್ಟೀರಿಯಾ ಇರೋದು ನಾಶ ಆಗುತ್ತೆ. ಸೊ ಹೆಲ್ದಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಅರಿಶಿನ ಹಾಕೋದು. ಸೊ ಈಗ ಚೆನ್ನಾಗಿ ಈ ರೀತಿ ಫ್ರೈ ಆಗಲಿ. ಇನ್ನೂ ಒಂದು 5 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇರೋ ನೀರು ಎಣ್ಣೆ ಎಲ್ಲ ಸೈಡಿಗೆ ಬರ್ತಾ ಇದೆ. ಈಗ ಇದನ್ನು ನಾವೇನು ರುಬ್ಕೊಂಡಿದ್ದೀವಲ್ಲ ಈ ಗ್ರೀನ್ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ. ಫಸ್ಟು ಈ ಗ್ರೀನ್ ಮಸಾಲಾನ ಡ್ರೈ ಆಗಿನೇ ನೀರು ಹಾಕ್ಕೊಳ್ಳದೆ ಇಲ್ಲಿ ನೋಡಿ, ಇಲ್ಲಿ ಆಯಿಲೆಲ್ಲ ಬಿಡ್ತಿದೆಯಲ್ಲ, ಇದೇ ಆಯಿಲ್ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಬಂದು ಲೋ ಫ್ಲೇಮ್ ಇಟ್ಕೊಳ್ಳಿ. ಐ ಫ್ಲೇಮ್ ಇದ್ದರೆ ಮುಖಕ್ಕೆ ಆಯಿಲೆಲ್ಲ ಸಿಡಿಯುತ್ತೆ ನೋಡಿ. ಸೊ ನೀಟಾಗಿ ಈ ರೀತಿ ತಿರುಗಿಸ್ಕೋಬೇಕು. ಎಲ್ಲ ಚಿಕನ್ ಪೀಸಸ್ ಇದು ಡ್ರೈ ಆಗಿರುವಾಗಲೇ ಮಸಾಲ ಸೆಟ್ ಆಗಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅರ್ಧ kg ಇದ್ರೂ ಒಬ್ಬರೇ ತಿಂದುಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ನಮ್ಮ ಮನೇಲಿ ನನಗೆ ತುಂಬ ತಿನ್ನಲೇಬೇಕು ಆಗದೇ ಇಲ್ಲ ಅನ್ನುವಾಗ ಇದು ರೆಸಿಪಿ ನಂದು. ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ಇದನ್ನು ಹೀಗೆ ಬಿಡೋಣ. ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಹೆಂಗೆ ಬಿಡ್ತಾ ಇದೆ. ನಾವೇನು ಹಾಕಿರ್ತೀವಿ ಆಯಿಲು ಮತ್ತು ಚಿಕನಲ್ಲಿರೋ ಆಯಿಲು ಎಲ್ಲನೂ ಸೈಡಿಗೆ ಬಿಡ್ತಾ ಇದೆ ಅಂದರೆ ಇದು ಆಲ್ಮೋಸ್ಟ್ ಮಸಾಲೆನ ರಿಸೀವ್ ಮಾಡ್ಕೊಂಡಿದೆ ಅಂತ. ಸೊ ಈಗ ಇದು ನೀಟಾಗಿ ಚಿಕನ್ ಪೂರ್ತಿಯಾಗಿ ಬೇಯಬೇಕಲ್ವ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಒಂದು ಚಿಕ್ಕ ಗ್ಲಾಸಷ್ಟು, ಅಂದರೆ ನಮಗೆ ಒಂದು ಅಳತೆ ಕಣ್ಣು ಅಳತೆ ಇದು. ಸೊ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು, ಅಂದರೆ ಚೆನ್ನಾಗಿ ಕೈ ಆಡಿಸ್ಕೊಂಡು ತಿರುಗಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಸೊ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ. ಆಮೇಲೆ ಸಾಲ್ಟ್ ಹಾಕೋಣ, ಬೇಯಲಿ ಚಿಕನ್. ಈಗ ಇದಕ್ಕೆ ಮತ್ತೆ ರುಚಿಗೆ ಎಷ್ಟು ಬೇಕಿರುತ್ತೋ ಆವಾಗಲೇ ಹಾಕಿರೋದನ್ನ ನೋಡಿಕೊಂಡು ಉಪ್ಪು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಈಗ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಾಟ್ ಮಸಾಲ ಬೇಕು ಅಂದ್ರೂ ಹಾಕೋಬೋದು. ಹಾಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕಿ ಮೇಲ್ಗಡೆ ಈರುಳ್ಳಿನ ಹಾಕಿಬಿಟ್ಟು ಕೊಟ್ಟರೆ ಸೂಪರಾಗಿರುವಂಥ ಎಗ್ ಡಬಲ್ ರೋಸ್ಟು ರೆಡಿ. ಸೂಪರಾಗಿರುತ್ತೆ ಇದು ಮಾತ್ರ.
ನೀವು ಕೇಳಿದ್ರಲ್ಲ ಅಂತ ಈಗಲೇ ಮಾಡಿದೆ. ಊಟಕ್ಕೆ ತಿನ್ಬೋದಿತ್ತಲ್ಲ ಅಂತ. ತಿಂತಾ ಇರ್ತೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ. ಟೇಸ್ಟಿ ಕಮ್ಮಿ. ಯಮ್ಮಿ ಆಗಿದೆಯಾ? ಓಕೆ. ಸಕ್ಕತ್ತಾಗಿದೆ. ಚಿಕನ್ ಈ ಕಡೆ ಏನಾಯಿತು ಅಂತ ನೋಡೋಕೆ ಬಂದರೆ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿತ್ತು. ಸೈಡಲ್ಲೆಲ್ಲ ಎಣ್ಣೆನ ಬಿಟ್ಕೊಂಡಿತ್ತು. ಅಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಎಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ನೋಡಿ ಈಗ ತೋರಿಸ್ತಿದ್ದೀನಲ್ಲ, ಅದೆಲ್ಲ ಫುಲ್ ಆಯಿಲು. ಚಿಕನ್ನಲ್ಲಿರುವಂಥದ್ದು ಹಾಗೆ ನಾನು ಹಾಕಿರುವಂಥದ್ದು ಎಲ್ಲ ಆಯಿಲು ಕೂಡ ಬಿಟ್ಕೊಂಡು ಸೈಡಿಗೆ ಬಂದಿದೆ. ಅಂದರೆ ಪರ್ಫೆಕ್ಟಾಗಿ ಮಸಾಲ ಚಿಕನ್ಗೆ ಸೆಟ್ ಆಗಿದೆ ಆ್ಯಂಡ್ ಈ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿ ಥರನೇ ಇರಲಿ ಅಂತ ಅನಿಸಿದ್ರೆ ಇಷ್ಟಕ್ಕೆ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ ತಿಕ್ಕಿಯಾಗಿರಲಿ ಅಂತ ಅನಿಸಿದ್ರೆ ಇನ್ನೊಂದು 5 ನಿಮಿಷ ಇದನ್ನು ಕುದಿಸ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಆಗೋಯ್ತು. ಸೊ ಪರ್ಫೆಕ್ಟಾಗಿರುವಂಥ ಮನೆಯಲ್ಲೇ ಚಿಲ್ಲಿ ಚಿಕನನ್ನು ಮಾಡೋದು ಇಷ್ಟು ಸುಲಭ ಅಂತ ನೋಡಿದ್ರಲ್ವಾ. ಸೊ ನಮ್ಮ ಮನೇಲಿ ನನಗಂತೂ ತುಂಬ ಇಷ್ಟ. ಕೆಲವೊಂದು ನಾನು ಮಾಡೋದ್ರಲ್ಲಿ ನಂಗೆ ತುಂಬಾ ಫೇವ್ರೇಟು, ಅದರಲ್ಲಿ ಇದು ಒಂದು. ಸೊ ತುಂಬ ಬೇಗನೆ ಆಯಿತು. ಆ್ಯಂಡ್ ಅಭಿಯವರು ಎಷ್ಟೇ ಫೋರ್ಸ್ ಮಾಡಿದ್ರು ನಾನು ತಿನ್ನಲ್ಲ ಅಂದರು. ಹಾಗಾಗಿ ಅವರಿಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಕೊಡ್ತಾಯಿದ್ದೀನಿ. ಇನ್ನು ನನಗೆ ಅಂತ ಹೇಳ್ಬಿಟ್ಟು ಚಪಾತಿ ಜೊತೆಗೆ ಚಿಕನನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಚಿಕನ್ ಇವತ್ತು ನಾನು ಒಬ್ಬಳೇ ತಿಂತಿರೋದು. ಮಿಕ್ಕಿದ್ದನ್ನು ಹಾಗೆ ನನ್ನ ಫ್ರೆಂಡ್ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. 1/2 kg ಫುಲ್ ನಾನು ಒಬ್ಬಳೇ ಖಂಡಿತ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸೊ ಇಬ್ಬರಿಗೂ ಸರ್ವ್ ಮಾಡಿಕೊಂಡು ಅಭಿಯವ್ರಿಗೂ ಕೂಡ ಕೊಟ್ಬಿಡ್ತಾ ಇದ್ದೀನಿ. ತೊಗೊಳ್ಳಿ. ಓ ಥ್ಯಾಂಕ್ ಯು ಅನಿಕಾ. ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನಗಳಾದಮೇಲೆ ಪ್ರೆಸೆಂಟೇಷನ್ ಟೈಪ್ ಕೊಡ್ತಾ ಇದ್ದೀರಾ. ಲಾಗ್ ಹಾಕೇ ಇರಲಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಚಿಕನ್ ಸ್ವಲ್ಪ ತಿನ್ನಿ, ಬೇಡ ಸ್ವಲ್ಪ ತಿನ್ನಿ, 1 ಪೀಸ್. ಬೇಡ ಬೇಡ. ಚೆನ್ನಾಗಿದೆಯಾ? ಚೆನ್ನಾಗಿ, ತುಂಬ ಚೆನ್ನಾಗಿ. ಓಕೆ. ಸೊ ಫೈನಲಿ ಅವರು ಕೂಡ ತಿಂತಾಯಿದ್ರು. ನಾನು ಕೂಡ ಚಿಲ್ಲಿ ಚಿಕನ್ ಜೊತೆ ಚಪಾತಿನ ಎಂಜಾಯ್ ಮಾಡಿದೆ. ಸ್ವಲ್ಪ ಕರಿ ಥರನೇ ಮಾಡ್ಕೊಂಡಿದ್ದರಿಂದ ನನಗದು ಪರ್ಫೆಕ್ಟಾಗಿ ಆಯಿತು. ಚಪಾತಿಗೆ ತುಂಬ ಜ್ಯೂಸಿಯಾಗಿ ತುಂಬ ಡೆಲಿಷಿಯಸ್ಸಾಗಿ ಬಂದಿದೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ಜ್ಯೂಸಿಯಾಗಿದೆ. ಸೊ ಫೈನಲಿ ಇದನ್ನು ತಿಂದು ನಾವು ಕೂಡ ಇವತ್ತಿನ ದಿನನ ಎಂಡ್ ಮಾಡ್ತೀವಿ. ಏಕೆಂದರೆ ಇಷ್ಟೇ ಲೈಫು, ಇದಕ್ಕಿಂತ ಮುಂದೆ ಏನೂ ಇಲ್ಲ. ಸೊ ವಿಡಿಯೋ ಯಾರೆಲ್ಲ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ನೋಡಿ ಸಪೋರ್ಟ್ ಮಾಡಿರೋರಿಗೆಲ್ರಿಗೂ ಥ್ಯಾಂಕ್ ಯು. ಇನ್ನು ಮುಂದೆ ಇದೇ ಥರ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.